ವೀಕ್ಷಕರೇ ನಮಸ್ಕಾರ. ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ, ನಮ್ಮ ಬೆಂಗಳೂರು ತಂತ್ರಜ್ಞಾನದಲ್ಲಿ ನಂಬರ್ 1 ಆದರೆ ಸಂಸ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಶೂನ್ಯ ಸ್ಥಿತಿಗೆ ಬಂದಿದೆಯಾ? IT ಹಬ್ ಅಂತ ಕರಿತೀವಿ ನಮ್ಮ ಬೆಂಗಳೂರನ್ನ, ಆದರೆ ನಮ್ಮ ಬೆಂಗಳೂರು ಇವತ್ತು ಡೌರಿ ಹಬ್ ಆಗ್ತಾ ಇದೆಯಾ? ನಮ್ಮ ಬೆಂಗಳೂರಿನಲ್ಲಿ ಅತ್ತೆ ಮಾವನ ಕಿರುಕುಳಗಳು ಜಾಸ್ತಿ ಆಗ್ತಾ ಇದೆಯಾ? ಈ ಎಲ್ಲದರ ಬಗ್ಗೆ ಮಾತನಾಡೋದಿದೆ. ಇದೇ ಈ ಹೊತ್ತಿನ ವಿಶೇಷ ಡೌರಿ ದೌಲತ್ತು. ನಾನು ಸಾಹಿಲ್. ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಅದಾದ ನಂತರ ಸುಂದರ ಸಂಸ್ಕಾರದ ಹುಡುಕಿ ಮದುವೆ ಮಾಡಿಕೊಡೋದು, ಮದುವೆ ಮನೆಯಲ್ಲಿರುವ ಅತ್ತೆ ಮಾವನ ಚಾಕ್ರಿ ಮಾಡೋದಕ್ಕೋ, ಅವರಿಗೆ ವರದಕ್ಷಿಣೆ ಹಣವನ್ನು ಕೊಟ್ಟು ಅವರ ಸ್ವಾರ್ಥ ತೆವಲನ್ನು ತೀರಿಸೋದಕ್ಕೋ? ವರದಕ್ಷಿಣೆ ಕಿರುಕುಳದಲ್ಲಿ ಬೆಂಗಳೂರೇ ಈಗ ದೇಶದ ನಂಬರ್ 1. ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದ ಬೆಂಗಳೂರಿನ ಮಾನ 3 ಕಾಸಿಗೆ ಹರಾಜು. ಬೆಂಗಳೂರು ಒಂದರಲ್ಲೇ ದಾಖಲಾಗಿದೆ ಬರೋಬ್ಬರಿ 878 ಪ್ರಕರಣ. 19 ಸಿಟಿಗಳ ಪೈಕಿ 87% ಪಾಲು ಬೆಂಗಳೂರದ್ದೇ. ಅತ್ತೆ ಮಾವ ಗಂಡನ ಕಿರುಕುಳ ತಾಳಲಾರದೆ ಹೆಣ್ಣು ಮಕ್ಕಳ ಕಣ್ಣೀರು. ಮಹಾನಗರಗಳಲ್ಲಿ ಗಂಡಂದಿರ ಕ್ರೌರ್ಯಕ್ಕೆ 50,584 ಮಹಿಳೆಯರು ಸಂತ್ರಸ್ತ ಸ್ಥಾನದಲ್ಲಿ. ವರದಕ್ಷಿಣೆ ಕಿರುಕುಳದಲ್ಲಿ ಬೆಂಗಳೂರೇ ಈಗ ದೇಶಕ್ಕೆ ನಂಬರ್ 1. ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದ ಬೆಂಗಳೂರಿನ ಮಾನ ಹರಾಜಾಗಿದೆ. ಬೆಂಗಳೂರಿನಲ್ಲೇ ದಾಖಲಾಗಿದೆ ಬರೋಬ್ಬರಿ 878 ಕೇಸು. 19 ಸಿಟಿಗಳ ಪೈಕಿ 87% ಪಾಲು ಬೆಂಗಳೂರದ್ದೇ. ಬೆಂಗಳೂರನ್ನ ಕಾನೂನಿದ್ದರೂ ಒಳಗೊಳಗೆ ಬೇರೂರಿದೆ ವರದಕ್ಷಿಣೆ ಪಿಡುಗು. ಒಂದೇ ವರ್ಷದಲ್ಲಿ ಅಪರಾಧಗಳ ಸಂಖ್ಯೆ 10% ವೃದ್ಧಿಯಾಗಿದೆ. ಗಿಫ್ಟು, ಲಕ್ಸುರಿ ಕಾರು, ಫ್ಲಾಟು ಹೆಸರಿನಲ್ಲಿ ವರದಕ್ಷಿಣೆ ಪೀಡನೆ. ಸಾಫ್ಟ್ವೇರ್ ಸಂಬಳವಿದ್ದರೂ ಬದಲಾಗದ ಹಾರ್ಡ್ವೇರ್ ಮನಸ್ಥಿತಿ. ಕಾನೂನಿದ್ದರೂ ಒಳಗೊಳಗೆ ಬೇರೂರಿದ ವರದಕ್ಷಿಣೆಯ ಪಿಡುಗು. ಕಾನೂನಿದೆ ನಮ್ಮ ರಾಜ್ಯದಲ್ಲಿ, ಆದರೆ ವರದಕ್ಷಿಣೆಯ ಕಿರುಕುಳಗಳು ಕಾಣುತ್ತಿಲ್ಲ.